ಪ್ರೈಸ್ ದ ಲಾರ್ಡ್, ಹಾಲೆಲೂಯ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಾನದಲ್ಲಿ ಈ ಬೆಳಗಿನ ಜಾವದಲ್ಲಿ ನಮ್ಮನ್ನ ನಾವು ಕರ್ತನ ಕರಗಳಿಗೆ ಸಮರ್ಪಿಸೋಣ. ಕರ್ತನ ಸನ್ನಿಧಾನದಲ್ಲಿ ಬಾಯ ತೆರೆದು ಕರ್ತನ ಸನ್ನಿಧಾನದಲ್ಲಿ ಈ ಸಮಯದಲ್ಲಿ ನಮ್ಮನ್ನ ನಾವು ಕರ್ತನ ಕರಗಳಿಗೆ ಸಮರ್ಪಿಸುತ್ತಾ ನಾವು ವಾಕ್ಯ ಧ್ಯಾನಕ್ಕೆ ಹೋಗೋಣ. ನಾವು ಕರ್ತನ ಸನ್ನಿಧಾನ ಧ್ಯಾನ ಮಾಡುತ್ತಿರುವಂತಹ ವಿಷಯ, ಆ ಟಾಪಿಕ್ ಏನನ್ನು ನೋಡುವಾಗ, ಸೈತಾನನು ಮಾತಿನ ಮುಖಾಂತರವಾಗಿ ನಮ್ಮ ಜೀವಿತದ ಮೇಲೆ ಕಾರ್ಯ ಮಾಡ್ತಾನೆ. ಹಾಲೆಲೂಯ. ಅದಕ್ಕೋಸ್ಕರವಾಗಿ ನಾವು ವಾಕ್ಯ ನಿನ್ನೆ ದಿವಸ ಎರಡು ನೆಹೆಮಿಯ 2ನೇ ಅಧ್ಯಾಯದಲ್ಲಿ ನಾವು ಓದಿದ್ವಿ. 2 ವಾಕ್ಯಗಳನ್ನು ಓದಿ ಈ 3ನೇ ವಾಕ್ಯವನ್ನ ಓದೋದಕ್ಕೆ ಹೋಗ್ತಾ ಇದೀವಿ. ನೆಹೆಮಿಯ 4ನೇ ಅಧ್ಯಾಯ 1ನೇ ವಚನಕ್ಕೆ ಹೋಗೋಣ. ನೆಹೆಮಿಯ 4ನೇ ಅಧ್ಯಾಯ 1ನೇ ವಚನ. ಹಾಲೆಲೂಯ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಇವತ್ತಿನ ದಿವಸ ಸೈತಾನನು ನಮ್ಮ ವಿರುದ್ಧವಾಗಿ ಉಪಯೋಗಿಸುವಂತ ಆಯುಧದ ವಿಚಾರವಾಗಿ ನಾವು ಕಂಡುಕೊಳ್ಳಬೇಕು. ಅದೇ ರೀತಿಯಲ್ಲಿ ಈ ಸೀಕ್ರೆಟ್ ನಾವು ಅರಿತುಕೊಳ್ಳಬೇಕು. ಇಲ್ಲದೆ ಹೋದರೆ ನಮ್ಮ ವಿರುದ್ಧವಾಗಿ ಬರುವಂತಹ ಬಾಣಗಳು, ನಮ್ಮ ವಿರುದ್ಧವಾಗಿ ಬರುವಂತಹ ಮಾತುಗಳು, ಅದು ನಮ್ಮನ್ನ ನಾವು ಕೆಲಸವನ್ನ ಮಾಡಲು ಹೋಗದಂತೆ, ನಾವು ಯಾವುದೇ ಕಾರ್ಯವನ್ನ ಮಾಡಲು ಮುಂದೆ ಹೋಗದಂತೆ, ಅದೇ ರೀತಿಯಲ್ಲಿ ನಮ್ಮನ್ನ ತಡೆಯುವಂತೆ, ನಾವು ಮಾಡುವಂತ ಕಾರ್ಯದಲ್ಲಿ ಒಂದು ಸ್ಪೀಡ್ ಅನ್ನ, ಅದರಲ್ಲಿರುವಂತಹ ಚೈತನ್ಯವನ್ನ ನಾವು ಕಳೆದುಕೊಳ್ಳುವಂತೆ, ಅದೇ ರೀತಿಯಲ್ಲಿ ತಡೆಗಳು ಉಂಟಾಗುವಂತೆ ಸೈತಾನ ಈಸಿಯಾಗಿ ಅವನು ಮನುಷ್ಯರ ಬಾಯನ್ನು ಉಪಯೋಗಿಸಿ ಮಾತಾಡೋದು, ಮ್ಯಾನಿಪುಲೇಷನ್ ಅಂತ ಹೇಳ್ತಾರೆ. ಈಸಿಯಾಗಿ ನಾವು ಒಂದು ಮಾತಿನಿಂದ ಒಬ್ಬರ ಕೆಲಸವನ್ನ ಸ್ಟಾಪ್ ಮಾಡಬಹುದು. ನಾವು ಒಂದು ಮಾತಿನಿಂದ ವೇಗವಾಗಿ ಹೋಗುತ್ತಿದ್ದಂತ ಕೆಲಸವನ್ನ ನಾವು ಅದನ್ನ ಸ್ಲೋ ಮಾಡಬಹುದು. ಒಂದೇ ಒಂದು ಮಾತಿನಿಂದ ಕೆಲಸವನ್ನ ಸ್ಟಾಪ್ ಮಾಡಬಹುದು. ಒಂದೇ ಒಂದು ಮಾತಿನಿಂದ ಕೆಲಸವನ್ನ ನಾವು ನಿಲ್ಲಿಸಬಹುದು. ಅವರಲ್ಲಿ ಮುಂದೆ ಹೋಗದಂತೆ ನಾವು ಮಾಡಬಹುದು. ಆ ರೀತಿಯಲ್ಲಿ ಸೈತಾನನು ಕೆಲವರ ಬಾಯನ್ನು ಉಪಯೋಗಿಸಿ ನಮ್ಮ ಮುಂದೆ ಆತನ ಪ್ರಯೋಗ ಮಾಡ್ತಾನೆ. ಪ್ರೇರೆ, ಈ ಸೀಕ್ರೆಟ್ ನಾವು ಅರಿಯುವುದಾದರೆ ನಾವು ನಮ್ಮ ಜೀವಿತದಲ್ಲಿ ನಾವು ದೊಡ್ಡ ಕಾರ್ಯಗಳನ್ನ ಕರ್ತನು ನಮ್ಮ ಮುಖಾಂತರ ಮಾಡಿಸಲು ಶಕ್ತನಾಗಿದ್ದಾನೆ. ನಮ್ಮ ಮನಸ್ಸು ಸ್ಟೇಬಲ್ ಆಗಿರ್ತದೆ, ನಮ್ಮ ಮನಸ್ಸು ಸ್ಥಿರವಾಗಿರ್ತದೆ ಎಂದು ನಾವು ನೋಡಿದ್ವಿ. ಅದಕ್ಕೋಸ್ಕರವಾಗಿ ನೋಡ್ರಿ, ಯೆಹೋಶುವನಿಗೆ ಕರ್ತನು ಹೇಳ್ತಾ ಇದ್ದಾನೆ, ಧೈರ್ಯಪಡಿಸುವಾಗ ನೀನು ಸ್ಥಿರ ಚಿತ್ತನಾಗಿರು ಅಂತ ಕರ್ತನ ಹೇಳ್ತಾ ಇದ್ದಾನೆ. ನಿನ್ನ ಮನಸ್ಸು ಸ್ಥಿರ ಇರಲಿ. ಯಾಕಂದ್ರೆ ಇಸ್ರೇಲ್ರು ಬರ್ತಾರೆ, ಅವರು ಮಾಂಸ ಕೇಳ್ತಾರೆ. ಇಸ್ರೇಲ್ರು ಬರ್ತಾರೆ, ಅವರು ರೊಟ್ಟಿ ಕೇಳ್ತಾರೆ. ಇಸ್ರೇಲ್ರು ಬರ್ತಾರೆ, ಅವರು ನೀರು ಕೇಳ್ತಾರೆ. ಇದೆಲ್ಲ ಕೇಳುವಂತ ಸಂದರ್ಭದಲ್ಲೂ ಕೂಡ ಮೋಶೆಯ ದಿನಮಾನದಲ್ಲಿ ಅವನು ಸ್ಥಿರಚಿತ್ತನಾಗಿದ್ದ, ಅವನ ಸ್ಥಿರ ಮನಸ್ಸುಳ್ಳವನಾಗಿದ್ದ. ನೀನು ಯೆಹೋಶುವನೇ, ನೀನೀಗ ಸ್ಥಿರಚಿತ್ತನಾಗಿರಬೇಕು, ಸ್ಥಿರ ಮನಸ್ಸುಳ್ಳವನಾಗಿರ. ಯಾಕಂದ್ರೆ ನಿನ್ನ ಮುಂದೆ ಬರುವಂತ ಸವಾಲುಗಳು ಇಂಥ ಸವಾಲುಗಳೆಲ್ಲ ನೀನು ಯೆರಿಕೋ ಕೋಟೆಯನ್ನು ದಾಟಿ ಹೋಗಬೇಕು. ನೀನು ಯೋರ್ದಾನ್ ಹೊಳೆಯನ್ನ ದಾಟಿ ಹೋಗಬೇಕು. ದಾಟಿ ಹೋದ ವಾಗ್ದಾನ ದೇಶಕ್ಕೆ ಪ್ರವೇಶವಾಗ ಅಲ್ಲಿ 7 ಜನಾಂಗಗಳು ಇರ್ತವೆ. ಅದನ್ನ ಯುದ್ಧದಲ್ಲಿ ಜಯಿಸಬೇಕು. ಅದೇ ರೀತಿಯಲ್ಲಿ ತದನಂತರ ನೀನು ಕುಲಗಳಿಗೆ ಆ ಒಂದು ಲ್ಯಾಂಡ್ ಅನ್ನ, ಆ ಏನು ಕುಲಗಳಿಗೆ ಪ್ರಕಾರವಾಗಿ ಜಾಗಗಳನ್ನು ಡಿವೈಡ್ ಮಾಡಿಕೊಡ್ಬೇಕು. ಆವಾಗ ಬರುವಂತ ಸವಾಲುಗಳನ್ನ ನೀನು ಎದುರಿಸಬೇಕು. ಅದಾದ್ರೆ ನೀನು ಸ್ಥಿರ ಚಿತ್ತನಾಗಿರಬೇಕು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಾನದಲ್ಲಿ ನೆಹೆಮಿಯ 4ನೇ ಅಧ್ಯಾಯ 1ನೇ ವಚನ, ಅದನ್ನು ಪೌಳಿಗೋಡೆಯನ್ನು ಕಟ್ಟುವುದಕ್ಕೆ ಮುಂದಾಗ್ತಾನೆ ಅಂದಾಗ, ಪೌಳಿಗೋಡೆಯನ್ನು ಕಟ್ಟುವುದಕ್ಕೆ ಕಾಂಟ್ರಾಕ್ಟರ್ಗಳು ಮುಂದೆ ಬಂದಿದ್ದು, ಇಂಜಿನಿಯರ್ಗಳು ಮುಂದೆ ಬಂದಿದ್ದು, ಅಥವಾ ಕೆಲಸಗಾರರು, ಕೂಲಿಗಾರರು ಮುಂದೆ ಬಂದು ನಾವು ಮಾಡ್ತೀವಿ ಅಂತ ಅನ್ಕೊಂಡು ಯಾರು ಮುಂದೆ ಬರಲಿಲ್ಲ. ಆತನು ಒಬ್ಬನೇ ಹೋಗಿ ಪಟ್ಟಣವನ್ನ, ಆ ಪರಿಶುದ್ಧ ಪಟ್ಟಣವನ್ನ ಪರೀಕ್ಷಿಸುವಾಗ ಆತನ ಜೊತೆ ಯಾರು ಬರಲಿಲ್ಲ. ಅದನ್ನ ಪರೀಕ್ಷಿಸಿದ ನಂತರ ನಾವು ಕಟ್ಟೋಣ ಅಂತ ಮುಂದಾಗ್ತಾನೆ. ಕಟ್ಟೋಣ ಅಂತ ಮುಂದಾಗುವಾಗ ಅಲ್ಲಿರುವಂತ ಜನಗಳನ್ನ, ಯಹೂದ್ಯ ಜನಗಳನ್ನ ಆತನು ಸೇರಿಸ್ತಾನೆ, ಆತನು ಹುರಿದುಂಬಿಸ್ತಾನೆ, ಆತನ ಅವರ ಚೈತನ್ಯಗೊಳಿಸ್ತಾನೆ, ಅವರಲ್ಲಿ ದೇವ ಭಕ್ತಿಯನ್ನು ಉಂಟು ಮಾಡ್ತಾನೆ. ಯಾಕಂದ್ರೆ ಈ ದೇವ ಭಕ್ತಿ ಅನ್ನೋದು ಒಬ್ಬನಲ್ಲಿ ಮಾತ್ರ ಇತ್ತು. ಯಾರಲ್ಲಿ? ನೆಹೆಮಿನಲ್ಲಿ ಮಾತ್ರ ಇತ್ತು. ನಾನ್ ದೇವರಿಗೋಸ್ಕರ ಏನಾದ್ರೂ ಒಂದು ಮಾಡಬೇಕು ಅನ್ನೋ ಒಂದು ಆಸೆ ನೆಹೆಮಿನಲ್ಲಿ ಮಾತ್ರ ಇತ್ತು. ಈಗ ಆ ಆಸೆಯನ್ನ ಯಾರಲ್ಲಿ ನೆಹೆಮಿನ ಹುಟ್ಟಿಸಬೇಕಾಗಿತ್ತು? ಅಲ್ಲಿ ಯಹೂದ್ಯ ಜನರ ಹೃದಯದಲ್ಲಿ ಹುಟ್ಟಿಸಬೇಕಾಗಿತ್ತು. ಯಾಕಂದ್ರೆ ಅವರು ಹಾಗೆ ಜೀವನ ಮಾಡ್ತಿದ್ದಾರೆ. ಅದರ ಮಧ್ಯದಲ್ಲೇ ಅಸ್ತವ್ಯಸ್ತವಾಗಿ ಇರುವಂತಹ ಪಟ್ಟಣದ ಮಧ್ಯದಲ್ಲೇ ಜೀವನ ಮಾಡ್ತಾ ಇದ್ದಾರೆ. ನಮ್ಮ ಜೀವಿತದಲ್ಲೂ ಕೂಡ ನಾವು ಅಸ್ತವ್ಯಸ್ತವಾದ ಒಂದು ಸ್ಥಿತಿಯಲ್ಲಿ ನಾವು ಜೀವನ ಮಾಡ್ತಿರೋದಾದ್ರೆ ನಮ್ಗೆ ಗೊತ್ತಾಗ್ತಾ ಇಲ್ಲ ನಮ್ಮ ಪರಿಸ್ಥಿತಿ ಹೇಗಿದೆ ಅಂತ ಅನ್ಕೊಂಡು. ಇವತ್ತಿನ ದಿವಸ ನಮ್ಮ ಪರಿಸ್ಥಿತಿಯನ್ನ ಅರ್ಥ ಮಾಡೋದಕ್ಕೋಸ್ಕರ ನಾವು ದೇವರ ವಾಕ್ಯವನ್ನ ಓದಬೇಕಾಗಿದೆ. ದೇವರ ವಾಕ್ಯವನ್ನ ಓದುವಾಗ ನಮ್ಮ ಪರಿಸ್ಥಿತಿ ಏನಂತ ನಮಗೆ ಗೊತ್ತಾಗುತ್ತೆ. ದೇವರಲ್ಲಿ ಆರಾಧನೆ ಮಾಡುವಾಗ ನಮ್ಮ ಪರಿಸ್ಥಿತಿ ಏನಂತ ನಮಗೆ ಗೊತ್ತಾಗುತ್ತೆ. ದೇವರಲ್ಲಿ ನಾವು ಪ್ರಾರ್ಥನೆ ಮಾಡುವಾಗ ನಮ್ಮ ಪರಿಸ್ಥಿತಿ ಏನು
ಅಂತ ನಮಗೆ ಗೊತ್ತಾಗುತ್ತೆ. ಆ ಪರಿಸ್ಥಿತಿಯನ್ನ ಸರಿಪಡಿಸಲು ಆತನು ಈ ದಿವಸ ನಮ್ಮ ಮಧ್ಯದಲ್ಲಿ ಇಳಿದು ಬಂದಿದ್ದಾನೆ. ಹಾಲೆಲೂಯಾ, ಥ್ಯಾಂಕ್ ಯು ಜೀಸಸ್. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಸಮಯದಲ್ಲಿ ನಾವು ಪೌಳಿ ಗೋಡೆಯನ್ನು ಕಟ್ಟುತ್ತಿದ್ದ ಸುದ್ದಿಯು ಸನ್ಬಲ್ಲಟನಿಗೆ ಮುಟ್ಟಿದಾಗ ಅವನು ಬಲು ಹೊಟ್ಟೆ ಕಿಚ್ಚು ಸಿಟ್ಟು ಉಳ್ಳವನಾಗಿ ಏನ್ ಹೇಳ್ತಾ ಇದ್ದಾನೆ 2ನೇ ವಚನದಲ್ಲಿ, ತನ್ನ ಸಹೋದರರ ಮುಂದೆಯೂ ಸಮಾರ್ಯದವರ ದಂಡಿನ ಮುಂದೆಯೂ ಈ ರೀತಿಯಲ್ಲಿ ನಿತ್ರಾಣಿಗಳಾದ ಈ ಯಹೂದ್ಯರು ಮಾಡುವುದೇನು? ಶಕ್ತಿಯನ್ನ ಕಳೆದುಕೊಂಡಿರುವಂತ ಬಲಹೀನರಾದ ಈ ಯಹೂದ್ಯಗಳು ಏನ್ ಮಾಡಕ್ ಹೋಗ್ತಾರೆ? ಏನ್ ಮಾಡಕ್ ಸಾಧ್ಯ ಇದೆ ಇವರ ಹತ್ರ? ಏನ್ ಮಾಡೋದಕ್ಕೆ ಸಾಧ್ಯ ಇದೆ ಇವರ ಹತ್ರ? ಇವತ್ತಿನ ದಿವಸ ನಾವು ಫೈನಾನ್ಷಿಯಲಿ, ನಾವು ಆರ್ಥಿಕವಾಗಿ ನಾವು ಕಡಿಮೆ ಇದ್ದವರಾಗಿದ್ದೇವೆ, ಬಲದಲ್ಲಿ ಕಡಿಮೆ ಇದ್ದವರಾಗಿದ್ದೇವೆ, ಪ್ರಭಾವದಲ್ಲಿ ಕೆಲವು ಬಾರಿ ಕಡಿಮೆ ಇದ್ದವರಾಗಿದ್ದೇವೆ. ನಮ್ಮನ್ನ ನೋಡಿ ಈ ಲೋಕ ಹೇಳುತ್ತೆ, ನಿನಗೆ ಏನು ಮಾಡೋದಕ್ಕೆ ಸಾಧ್ಯ? ನಿನಗೆ ಏನು ಮಾಡೋದಕ್ಕೆ ಬಲ ಇದೆ? ನಿನಗೆ ಏನು ಮಾಡೋದಕ್ಕೆ ನಿನಗೆ ಸಾಧ್ಯ ಇದೆ? ನಿನಗೆ ಸ್ಟೆಪ್ ಮುಂದೆ ಇಡೋದಕ್ಕೆ ಸಾಧ್ಯ ಇದೆಯಾ? ನಿನಗೆ ಮಾಡೋದಕ್ಕೆ ಸಾಧ್ಯ ಇದೆಯಾ ಅನ್ನೋದನ್ನ ಕೇಳುತ್ತೆ. ಇವರು ತಮ್ಮನ್ನು ಬಲಪಡಿಸಿಕೊಳ್ಳಬೇಕೆಂದಿದ್ದಾರೋ? ಇವರು ತಮ್ಮನ್ನ ಬಲಪಡಿಸಬೇಕಂತ ಇದ್ದಾರೋ? ಯಾವ ಬೂಸ್ಟ್, ಬಾರ್ಮಿಟಾ, ಹಾರ್ಲಿಕ್ಸ್ ಅನ್ನ ಕುಡಿದು ಬಲಪಡಿಸಬೇಕು ಅಂತ ಇದ್ದಾರೆ ಅವರು? ಯಾವ ಒಂದು ಎನರ್ಜಿ ಡ್ರಿಂಕ್ ಅನ್ನ ತಗೊಂಡು ಬಲಪಡಿಸಬೇಕು ಅಂತಿದ್ದಾರೆ ಅನ್ನೋದನ್ನ ಇಲ್ಲಿ ಸನ್ಬಲ್ಲಟನ್ ಹೇಳ್ತಾರೆ. ಅದೇ ರೀತಿಯಲ್ಲಿ ಹೇಳ್ತಾರೆ, ಈಗ ನೋಡಿ, ಅಷ್ಟು ಮಾತ್ರವಲ್ಲ, ಈಗ ಸ್ಪಿರಿಚುವಲ್ ವಿಚಾರಕ್ಕೆ ಕೈ ಹಾಕ್ತಾ ಇದ್ದಾನೆ ಅವನು ಸನ್ಬಲ್ಲಟನ್. ಏನಂತ ಹೇಳ್ತಾನೆ? ಯಜ್ಞವನ್ನ ಅರ್ಪಿಸುವರು, ಪ್ರಾರ್ಥನೆ ಮಾಡ್ತಾನ ಅವನು, ಪ್ರಾರ್ಥನೆ ಮಾಡಿ ಜಯವಂತನ. ಸತ್ಯವೇದ ಓದಿದ್ರೆ ಅನ್ನ ಸಿಗುತ್ತಾ? ಪ್ರಾರ್ಥನೆ ಮಾಡಿದ್ರೆ ಅನ್ನ ಸಿಗುತ್ತಾ? ಸ್ತೋತ್ರ ಮಾಡಿದ್ರೆ ಅನ್ನ ಸಿಗುತ್ತಾ? ಸ್ತೋತ್ರ ಮಾಡಿದ್ರೆ ಸ್ಯಾಲರಿ ಕೊಡ್ತಾರ ಅನ್ನುವ ರೀತಿಯಲ್ಲಿ ನಾವು ಕೆಲಸವನ್ನ ಮಾಡುತ್ತಾ ನಾವು ದೇವರ ಬಲದಲ್ಲಿ ನಡೆಯುತ್ತಿರುವಂತಹ ನಮ್ಮ ದೇವ ಜನರ ವಿರುದ್ಧವಾಗಿ ಈ ಲೋಕ ಮಾತನಾಡುತ್ತೆ. ನಮ್ಮ ಸುತ್ತಲಿರುವಂತಹ ಜನರು, ಒಡಹುಟ್ಟಿದವರು ಈ ರೀತಿಯಲ್ಲೇ ಮಾತಾಡ್ತಾರೆ. ಯಾವಾಗ ನೋಡಿದ್ರು ಚರ್ಚಲ್ಲಿ ಇರ್ತಾರೆ, ಯಾವಾಗ ನೋಡಿದ್ರು ತಮಗೆ ವಿರಾಮದ ಸಮಯನ ಯಾವಾಗಲೂ ಕೂಡ ಚರ್ಚಲ್ಲಿ ಕಳೀತಾರೆ, ಚರ್ಚಲ್ಲಿ ಪ್ರಾರ್ಥನೆ ಮಾಡ್ತಾನೆ. ಇವನಿಗೆ ಯಾರು ಏನ್ ಕೊಡ್ತಾರೆ? ಯಾರು ಇವನಿಗೆ ಇದು ಕೊಡ್ತಾರೆ? ಇವತ್ತಿನ ದಿವಸ ಪ್ರಿಯರೇ, ಯಾರು ಕರ್ತನನ್ನು ನಂಬಿ ಆತನ ಸನ್ನಿಧಾನದಲ್ಲಿದ್ದಾರೋ ಕರ್ತನವರನ್ನು ಆಶೀರ್ವದಿಸುವ ಆತನಾಗಿದ್ದಾನೆ. ಹಾಲೆಲೂಯ. ಮೇಲೆತ್ತುವ ಆತನಾಗಿದ್ದಾನೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಜವಾಬ್ದಾರಿಯನ್ನ ಮರೆತು ಚರ್ಚಲ್ಲಿ ಇರೋದಂತಲ್ಲ, ನಮ್ಮ ಜವಾಬ್ದಾರಿಗಳನ್ನ ಮಾಡಿ ನಾವು ಚರ್ಚಲ್ಲಿ ಇರುವಂತ ಸಂದರ್ಭದಲ್ಲಿ ಅಥವಾ ಪ್ರಾರ್ಥನೆಯಲ್ಲಿ ಕೂರುವಂತ ಸಂದರ್ಭದಲ್ಲಿ, ಕರ್ತನ ಸನ್ನಿಧಾನದಲ್ಲಿ ಇರುವಂತ ಸಂದರ್ಭದಲ್ಲಿ ಕರ್ತನು ಅವರನ್ನ ಮೇಲಕ್ಕೆತ್ತುವ ಆತನಾಗಿದ್ದಾನೆ. ಹಲ್ಲೆಲೂಯಾ. ಈ ಹೊತ್ತೇ ಈ ಕೆಲಸವನ್ನು ತೀರಿಸುವವರೇನೋ ಏನ್ ಸ್ಟಾರ್ಟ್ ಮಾಡಿದಾರಲ್ಲ ಪೌಳಿ ಗೋಡೆಯನ್ನು ಕಟ್ಟಿದ, ಈ ಹೊತ್ತೇ ಈಗಲೇ ಕಟ್ಟು ಮುಗಿಸ್ತಾರ? ಈಗಲೇ ಕಟ್ಟು ಮುಗಿಸಕ್ಕೆ ಸಾಧ್ಯನಾ? ಒಂದು ಪೌಳಿ ಗೋಡೆನ ಕಟ್ಟೋದಂದ್ರೆ ಎಷ್ಟು ಕಷ್ಟ ಇದೆ ಅಂತ ಅನ್ಕೊಂಡು ಅವ್ರಿಗೆ ಏನಾದ್ರು ಗೊತ್ತಾ? ಅವ್ರಿಗೆ ಏನೋ ಅಂದಾಜಿದೆಯಾ? ಇವತ್ತಿನ ದಿವಸ ನಾವು ಯಾವ್ದಾದ್ರು ಒಂದು ಕಟ್ಟುದಕ್ಕೆ ಹೋಗ್ತಾ ಇದ್ದೇವೆ ಅಥವಾ ಯಾವ್ದಾದ್ರು ಕೆಲಸ ಮಾಡೋದಕ್ಕೆ ಹೋಗ್ತಿದ್ರೆ, ಏನು ಕೆಲಸ ಮಾಡಿ ಮುಗಿಸ್ಬಿಡ್ತಾರ? ಕೆಲಸ ಮಾಡಿ ಅದು ಫಿನಿಶ್ ಆಗುತ್ತಾ ಅನ್ನುವ ರೀತಿಯಲ್ಲಿ ಮಾತನಾಡುವಂತ ಮಾತುಗಳು ನಮ್ಮ ಮುಂದೆ ಬರುತ್ತೆ. ಇವರದಕ್ಕೆ ಆಗುತ್ತಾ? ಇವರಿಗೆ ನಾವೇನ್ ಮಾಡ್ತೇವೆ? ಈ ಮಾತುಗಳು ಒಂದೇ ಒಂದು ಮಾತು ಸಾಕು. ಇದರಲ್ಲಿ ಬರುವಂತ ನೋಡ್ರಿ ಇನ್ನೊಂದು ಮಾತುಗಳು, ಸುಟ್ಟು ಹೋದ ಪಟ್ಟಣದ ಧೂಳಿನ ರಾಶಿಯೊಳಗೆ ಹುಗಿದು ಹೋದ ಕಲ್ಲುಗಳನ್ನು ಬದುಕಿಸುವರೇನೋ ಎಂದು ಹೇಳಿ ಯಹೂದ್ಯರಿಗೆ ಗೇಲಿ ಮಾಡಿದನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಇವತ್ತಿನ ದಿವಸ ನಿಮ್ಮ ಮುಂದೆಯೂ ಕೂಡ ಗೇಲಿ ಮಾತುಗಳನ್ನ, ಹೀಯಾಳಿಸುವ ಮಾತುಗಳನ್ನ, ನಿಂದೆಯ ಮಾತುಗಳನ್ನ ಕೇಳುವಂತ ದೇವಜನರೇ, ಇಲ್ಲಿ ನೆಹೆಮ್ಯನು ಇಷ್ಟು ಗೇಲಿ ಮಾತುಗಳನ್ನ ಕೇಳ್ತಾ ಇದ್ದಾನೆ. ದೇವರ ಕಾರ್ಯವನ್ನ ಮಾಡೋದಕ್ಕೆ ಹೋಗ್ತಾ ಇದ್ದಾನೆ, ದೇವರ ಪೌಳಿಗಳನ್ನು ಕಟ್ಟೋದಕ್ಕೆ ಹೋಗ್ತಾ ಇದ್ದಾನೆ. ತನ್ನ ಪರಿಶುದ್ಧ ಪಟ್ಟಣದ ವಿಚಾರ, ಪರಿಶುದ್ಧ ಜನರ ವಿಚಾರವಾಗಿ ದೇವರ ವಿಚಾರ ಒಂದು ವೈರಾಗ್ಯವುಳ್ಳವನಾಗಿದ್ದಾನೆ. ವೈರಾಗ್ಯವುಳ್ಳವನಾಗಿ ಬರುವಂತ ಸಂದರ್ಭದಲ್ಲಿ ಅವನಿಗೆ ಯಾವುದೇ ಪ್ಲಾಟ್ಫಾರ್ಮ್ ನ ಯಾರು ಸಿದ್ಧ ಮಾಡ್ತಾ ಇಲ್ಲ, ಯಾರು ಮೈಕ್ ಕೊಡ್ತಾ ಇಲ್ಲ, ಯಾರು ಕೂಡ ಅವನಿಗೆ ಸ್ಥಳವನ್ನ ಸಿದ್ಧ ಮಾಡ್ತಾ ಇಲ್ಲ. ಆದ್ರೆ ಆ ಸ್ಥಳವನ್ನ ಸಿದ್ಧ ಮಾಡೋದು ಹೆಚ್ಚಾಗಿ ಆತನ ಕೈಯಲ್ಲಿರುವಂತಹ ಎಲ್ಲ ಎನ್ಕರೇಜ್ಮೆಂಟ್ ಅನ್ನ ತೆಗೆದಾಕ್ತಾ ಇದ್ದಾರೆ, ಎಲ್ಲ ಚೈತನ್ಯವನ್ನ ತೆಗೆದಾಕ್ತಾ ಇದ್ದಾರೆ.
ಪ್ಲಾಟ್ಫಾರ್ಮ್ ಅನ್ನ ಕಿತ್ತಾಕ್ತಾ ಇದ್ದಾರೆ. ಆದರೂ ಕೂಡ ಇಲ್ಲಿ ನೆಹೆಮೀಯನನ್ನು ನೋಡ್ರಿ, ನೆಹೆಮೀಯನನ್ನು ನೋಡ್ರಿ, ಇವತ್ತೇ ನೀವು ಎಲ್ಲ ಮಾಡ್ತೀರಾ ಅಂತ ಅನ್ಕೊಂಡು ಇವತ್ತಿನ ದಿವಸ ನಮ್ಮ ವಿರುದ್ಧವಾಗಿ ಕೂಡ ಪ್ರೇರೆ ನಾವು ಮಾಡುವಂತ ಕೆಲಸ, ನಮ್ಮ ಉದ್ಯೋಗ ಆಗಿರ್ಬೋದು, ನಾವು ಮಾಡುವಂತ ಮನೆಯಲ್ಲಿ ಮಾಡುವಂತ ಕೆಲಸಗಳಾಗಿರ್ಬೋದು, ನಾವು ಮಾಡುವಂತ ಯಾವುದೇ ವಿಚಾರಗಳಾಗಿರ್ಬೋದು, ಅಥವಾ ಹೊಸ ವಿಚಾರಗಳು ನಾವು ಪ್ರಾರಂಭ ಮಾಡಿರಬಹುದು, ಆ ಎಲ್ಲ ಪ್ರಾರಂಭ ಮಾಡುವಾಗ ಈ ರೀತಿಯ ನಿಂದೆಯ ಮಾತುಗಳು, ಈ ರೀತಿಯ ಅವಹೇಳನ ಮಾತುಗಳು, ಈ ರೀತಿಯಲ್ಲಿ ನಮ್ಮನ್ನ ತಡೆಯುವ ಮಾತುಗಳು ನಮ್ಮ ಮುಂದೆ ಬರ್ತವೆ. ನಮ್ಮ ಮುಂದೆ ಬರುವಾಗ ನಾವು ಯಾವ ರೀತಿ ರಿಯಾಕ್ಟ್ ಮಾಡ್ತೇವೆ? ನಮ್ಗೆ ಕೆಲವರಿಗೆ ನಮ್ಮ ಒಂದು ಶರೀರದ ಬಗ್ಗೆ ಮಾತಾಡಿದ ಕೂಡಲೇ ನಮ್ಗೆ ಡಿಪ್ರೆಸ್ ಆಗ್ಬಿಡ್ತೇವೆ. ನಮ್ಮ ಉದ್ಯೋಗದ ಬಗ್ಗೆ ಮಾತಾಡಿದ ಕೂಡಲೇ ನಾವು ಡಿಪ್ರೆಸ್ ಆಗ್ಬಿಡ್ತೇವೆ, ನಾವು ಖಿನ್ನತೆಗೊಳಗಾಗ್ಬಿಡ್ತೇವೆ. ಅಥವಾ ನಮ್ಮ ಕೆಲಸದ ವಿಚಾರವಾಗಿ ಮಾತಾಡೋದು ಕೂಡ ನಾವು ಖಿನ್ನತೆಗೊಳಗಾಗ್ಬಿಡ್ತೇವೆ. ಸೈತಾನನಿಗೆ ಗೊತ್ತು ಯಾವ ಟ್ಯಾಬ್ಲೆಟ್ ನಿನಗೆ ಕೊಟ್ಟರೆ ನಿನಗೆ ಎಫೆಕ್ಟ್ ಆಗುತ್ತೆ ಅಂತ ಅವನಿಗೆ ಗೊತ್ತಿದೆ. ಅದಕ್ಕೋಸ್ಕರ ಮನುಷ್ಯರ ಬಾಯನ್ನು ಉಪಯೋಗಿಸಿಕೊಂಡು ಅವನು ಏನ್ ಮಾಡ್ತಾನೆ, ಆ ಟ್ಯಾಬ್ಲೆಟ್ ಅನ್ನು ಉಪಯೋಗಿಸ್ತಾನೆ. ನಮಗೆ ನಮ್ಮ ಮಕ್ಕಳ ಬಗ್ಗೆ ಮಾತಾಡೋದು ಕೂಡಲೇ ನಾವು ಖಿನ್ನತೆಗೊಳಗಾಗುತ್ತೇವೆ. ನಮಗೆ ಒಂದೇ ಸರಿ ಸಿಟ್ಟು ಬರುತ್ತೆ, ಒಂದೇ ಸರಿ ಕ್ರೋಧ ಬರುತ್ತೆ, ಒಂದೇ ಸರಿ ನಮ್ಮ ಟೆಂಪರ್ ಲೂಸ್ ಆಗ್ಬಿಡುತ್ತೆ. ನಮ್ದೊಂದು ಟ್ರಿಗರ್ ಪಾಯಿಂಟ್ ಅಂತ ಅನ್ಕೊಂಡಿದೆ. ಆ ಟ್ರಿಗರ್ ಪಾಯಿಂಟ್ ಅನ್ನ ಮುಟ್ಟಿದ ಕೂಡಲೇ ನಾವೇನ್ ಮಾಡ್ತೇವೆ, ನಮ್ಮ ಎಲ್ಲ ಆಲೋಚನೆಗಳೆಲ್ಲವೂ ಕೂಡ ನಾವು ಮಾಡೋದ ಕೆಲಸ ಕಾರ್ಯಗಳೆಲ್ಲ ಸ್ಟಾಪ್. ಅವತ್ತಿನ ದಿವಸ ಎಲ್ಲ ನಮ್ದು ಕೆಲಸ ಎಲ್ಲ ಹಾಳು. ನಾವು ಸುಮ್ಮನೆ ಕೂತು ಬಿಡ್ತೇವೆ, ಇವತ್ತು ಕೆಲಸನೇ ಮಾಡೋದು ಬೇಡ, ನನ್ನ ಮೂಡ್ ಔಟ್ ಆಗ್ಬಿಟ್ಟಿದೆ, ನನ್ನ ಮೂಡೇ ಇಲ್ಲ ಇವತ್ತು ಮಾಡೋದಕ್ಕೆ, ನನಗೆ ಮನಸ್ಸೇ ಇಲ್ಲ ಮಾಡೋದಕ್ಕೆ. ಅವನ್ ಬಂದು ಹಿಂಗ್ ಮಾತಾಡದ, ನನ್ನ ದಿನಾನೇ ಹಾಳಾಗೋಯ್ತು. ಅವನ್ ಬಂದು ಹಿಂಗ್ ಹೇಳ್ದ, ನನ್ನ ದಿನಾನೇ ಹಾಳಾಗೋಯ್ತು. ಈ ರೀತಿಯಲ್ಲಿ ಅನೇಕ ದಿವಸಗಳ ಕಾಲ ನಮ್ಮ ಒಂದು ಕೆಲಸ ಕಾರ್ಯಗಳನ್ನ ನಾವು ಪೋಸ್ಟ್ ಪೋನ್ ಮಾಡಿಕೊಂಡು ಮುಂದೆ ಹಾಕೊಂಡು ನಾವು ಇದನ್ನ ನಮ್ಮ ಜೀವಿತದಲ್ಲಿ ಅನೇಕ ಕಾರ್ಯಗಳನ್ನು ಮಾಡಿದ್ದೇವೆ. ಇವತ್ತಿನ ದಿವಸ ಪ್ರೇರೆ ಕರ್ತನ ಹೇಳ್ತೇನೆ, ಆ ದಿನಗಳನ್ನ ಮತ್ತೆ ನಾನು ಮರುಕಳಿಸಲು ಹೋಗ್ತಾ ಇದ್ದೇನೆ. ಹಾಲೆಲೂಯ. ಕರ್ತನ ಸನ್ನಿಧಾನದ ಈ ಸಮಯದಲ್ಲಿ ಈ ರೀತಿಯ ಮಾತುಗಳು ನಮ್ಮ ಮುಂದೆ ಬರುವಾಗ ಡಿಪ್ರೆಸ್ ಮಾಡುವಂತ, ನಮ್ಮನ್ನ ಖಿನ್ನತೆಗೊಳಪಡಿಸುವಂತ, ನಮ್ಮನ್ನ ಒಂದು ರೀತಿಯಲ್ಲಿ ಕುಗ್ಗಿಸುವಂತ ಮಾತುಗಳು ನಮ್ಮ ಮುಂದೆ ಬರುವಾಗ ನೋಡ್ರಿ, ಎಷ್ಟು ಈಸಿಯಾಗಿ ಸೈತಾನ ನಮ್ಮನ್ನ ಸೋಲಿಸ್ತಾನೆ, ಎಷ್ಟು ಈಸಿಯಾಗಿ ನಾವು ಸುಮ್ಮನಿರುವಂತೆ ಮಾಡ್ತಾನೆ, ಎಷ್ಟು ಈಸಿಯಾಗಿ ನಮ್ಮ ತಡೆಯನ್ನು ಮಾಡ್ತಾನೆ, ಎಷ್ಟು ಈಸಿಯಾಗಿ. ನೋಡ್ರಿ, ಅನೇಕರ ಜೀವಿತದಲ್ಲಿ, ನಾವು ವಿಶ್ವಾಸಿಗಳ ಜೀವಿತದಲ್ಲಿ ನೋಡುವಾಗ ಅನೇಕ ಸವಾಲುಗಳನ್ನ ಸೇವಕರ ಬಳಿ ಅವರು ಬಂದು ಹೇಳಿ, ಸೇವಕರ ಜೊತೆಯಾಗಿ ನಾವು ಆ ಸವಾಲುಗಳನ್ನು ಎದುರಿಸಿದ್ದೇವೆ. ನಾವು ಸವಾಲುಗಳನ್ನು ಎದುರಿಸುವಾಗ ನೋಡ್ರಿ, ಇವತ್ತೊಂದು ವಿಶ್ವಾಸಿಯ ಜೀವಿತದಲ್ಲಿ ನಡೆಯುವಂತ ಸವಾಲುಗಳನ್ನು ಎದುರಿಸುವಾಗ ಅದನ್ನ ಡೀಲ್ ಆದ ಕೂಡಲೇ ನೆಕ್ಸ್ಟ್ ವಿಶ್ವಾಸಿದು ಸವಾಲುಗಳು ಬರ್ತವೆ. ಆದ್ರೆ ಎಂದಿಗೂ ಕೂಡ ನಮಗನ್ಸಿಲ್ಲ, ಈ ವಿಶ್ವಾಸಿಗಳ ಸವಾಲುಗಳು ಬರ್ತಾನೆ ಇರ್ತಾವಲ್ಲ ಅಂತ ಅನ್ಕೊಂಡು ನಾವು ಅಂದುಕೊಂಡಿಲ್ಲ. ಅವರ ಸವಾಲುಗಳು ಬರುವಾಗ ಇನ್ನೊಂದು ಸವಾಲು ಬಂತ, ಕರ್ತನು ನಮ್ಮನ್ನ ಬಲಪಡಿಸ್ತಾನೆ. ಹಾಲೆಲೂಯ. ಇನ್ನೊಂದು ಸವಾಲು ಬಂತ, ಕರ್ತನು ನಮ್ಮನ್ನ ಬಿಡುಗಡೆಗೊಳಿಸ್ತಾನೆ, ನಮ್ಮ ಮಕ್ಕಳಿಗೆ ಬಿಡುಗಡೆಯನ್ನು ಕೊಡ್ತಾನೆ. ಸೈತಾನನ ವಶವಾಗಿರುವಂತ ಎಲ್ಲ ವಿಚಾರಗಳನ್ನ ನಾವು ವಶಪಡಿಸಿಕೊಂಡು ನಾವು ಜಯವನ್ನು ಹೊಂದಿ ನಾವು ಜೀವಿಸುವವರಾಗಬೇಕು ಪ್ರಿಯರೇ. ಹಾಲೆಲೂಯ, ಹಾಲೆಲೂಯ. ನಮಗೆ ಚಾಲೆಂಜ್ ಮಾಡುವಂತ ಒಂದು ಕ್ಯಾರೆಕ್ಟರ್ ಇಲ್ವಾ? ಒಂದು ಬಾಲ್ ಎಷ್ಟು ಸ್ಪೀಡ್ ಆಗಿ ಗೋಡೆಗೆ ಹೊಡೆದ್ರೆ ಅಷ್ಟೇ ಸ್ಪೀಡ್ ರಿಟರ್ನ್ ಬರುತ್ತಂತೆ. ಆದ್ರೆ ನಮಗ್ ಹೊಡೆದಿರುವಂತ ಬಾಲ್ ಏನಾಗ್ತಿದೆ ಗೊತ್ತಾ, ಸ್ಪೀಡ್ ಆಗಿ ರಿಟರ್ನ್ ಹೋಗ್ತಾ ಇಲ್ಲ. ನಾವೇನ್ ಮಾಡಿದ್ವಿ, ನಮ್ಮ ಒಳಗಡೆ ತಗೋತಾ ಇದ್ದೇವೆ. ಒಂದು ಕವರಿಂಗ್ ಬಾಲ್ ಬರ್ತಲ್ಲ, ಕವರಿಂಗ್ ಬಾಲ್ ಅಂತ ಅನ್ಕೊಂಡು ನೆನಪಾಗ ನಮ್ಗೆ ಯವನ ಕಾಲದಲ್ಲಿ ಆಟ ಆಡಿದ್ ನೆನಪಾಗುತ್ತೆ. ಕವರಿಂಗ್ ಬಾಲ್ ಗೋಡೆಗೆ ಹೊಡೆದಾಗ ಆ ಕವರಿಂಗ್ ಬಾಲ್ ಅಷ್ಟೇ ಸ್ಪೀಡ್ ಆಗಿ ಆತನಿಗೆ ರಿಟರ್ನ್ ಬರುತ್ತೆ. ಆದ್ರೆ ನಮಗೆ ಏನಾದ್ರೂ ಯಾವ ಕವರಿಂಗ್ ಬಾಲ್ ಹೊಡೆದ್ರೆ ಅದು ರಿಟರ್ನ್ ಬರ್ತಾ ಇಲ್ಲ, ಯಾಕಂದ್ರೆ ಎಲ್ಲ ಒಳಗಡೆ ಹೋಗ್ತಾ ಇದೆ. ನಾವು ಆ ರೀತಿಯಲ್ಲಿ ರಿಬೌಂಡ್ ಆಗುವಂತ ವ್ಯಕ್ತಿಗಳಾಗಿರಬೇಕು ಪ್ರಿಯರೇ. ಹಲ್ಲೆಲೂಯ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನೋಡ್ರಿ, 3ನೇ ವಚನ ಈ ರೀತಿಯಲ್ಲಿ ಹೇಳ್ತದೆ, ಅವನ ಬಳಿಯಲ್ಲಿ ನಿಂತಿದ್ದ ಅಮ್ಮೋನಿಯನಾದ ಟೊಬಿಯನು ಅವರು ಕಟ್ಟುವ ಕಲ್ಲುಗೋಡೆಯ ಮೇಲೆ ನರಿ ಹಾರಿದರೆ ಅದು ಬಿದ್ದು ಹೋಗುವುದು ಅಂದನು. ಹಲ್ಲೆಲೂಯ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಅವರ ಕಟ್ಟಿರುವಂತಹ ಗೋಡೆ, ಆ ಕಲ್ಲುಗಳು ಖಾಲಿ ನರಿ ಹಾರೋದ್ರೆ ಸಾಕು, ಬಿದೋಗುತ್ತೆ ಅದು. ಅಂತ ವಿಚಾರಗಳನ್ನ ನೀವು ಕಟ್ತಾ ಇದ್ದೀರಾ ಅನ್ನೋದನ್ನ ಶತ್ರು ಇವತ್ತಿನ ದಿವಸ ಮನುಷ್ಯರ ಬಾಯಿಯನ್ನು ಉಪಯೋಗಿಸಿಕೊಂಡು ದೇವ ಮಕ್ಕಳ ವಿಚಾರವಾಗಿ ಮಾತಾಡ್ತಾ ಇದ್ದಾನೆ. ಆದ್ರೆ ನಾವೇನ್ ಮಾಡಿದ್ದೇವೆ, ನಾವು ಸುಮ್ಮನೆ ಕೂತಿದ್ದೇವೆ. ಅವ್ರು ಹೇಳ್ಬಿಟ್ನಲ್ಲ, ನಾವು ನಿಂಗೆ ಹೇಳ್ಬಿಟ್ನಲ್ಲ ಅಂತ ಅನ್ಕೊಂಡು ಹತ್ಕೊಂಡು ಕೂತಿದ್ದೇವೆ. ಅವನು ಹೇಳ್ಬಿಟ್ನಲ್ಲ ಅಂತ ಅನ್ಕೊಂಡು ಬೆಡ್ಶೀಟ್ ಒಳಗಡೆ ಹೋಗಿ ನಾವು ಮಲಗಿ ಕೂತಿದ್ದೇವೆ.
ಅವನು ಹೇಳ್ಬಿಟ್ನಲ್ಲ ಅಂತ ಅನ್ಕೊಂಡು ಸುಮ್ಮನೆ ಆಗಿದ್ದೇವೆ. ಆದ್ರೆ ಕರ್ತನು ಈ ರೀತಿಯಲ್ಲಿ ನಮ್ಮನ್ನ ಕರೆದಿಲ್ಲ. ಹಲ್ಲೆಲೂಯಾ. ನೋಡ್ರಿ, ಇಷ್ಟು ಮಾತ್ರವಲ್ಲ, ಮೊದಲನೇ ಅರಸುಗಳ ಪುಸ್ತಕ 19ನೇ ಅಧ್ಯಾಯಕ್ಕೆ ಹೋಗೋಣ. ಸೈತಾನನು ಯಾವ ರೀತಿಯಲ್ಲಿ ಎಂತೆಂಥ ದೇವ ಮನುಷ್ಯರನ್ನ, ಎಂತೆಂಥ ಕಾರ್ಯಗಳನ್ನ ಮಾಡಿದವರನ್ನ ಅದನ್ನು ಖಿನ್ನತೆಗೊಳಪಡಿಸಿದ್ದಾನೆ, ಕುಗ್ಗಿಸಿದ್ದಾನೆ. ಅಂದ್ರೆ ಕೇವಲ ಮಾತ್ರದಲ್ಲಿ ಒಂದೇ ಒಂದು ಸ್ಟೇಟ್ಮೆಂಟ್. ಇವತ್ತಿನ ದಿನಮಾನದಲ್ಲಿ ನಾವು ಕಡೆ ಕಾಲದಲ್ಲಿ ನಾವು ಅನೇಕ ವಿಚಾರಗಳು ನೋಡ್ತೇವೆ. ಒಂದೇ ಒಂದು ಸ್ಟೇಟ್ಮೆಂಟ್ಗಳು ಕಂಪನಿಗಳನ್ನ ತಲೆಕೆಳಗೆ ಮಾಡ್ತಾ ಇದ್ದೇವೆ. ದೇಶದ ಫಿನಾನ್ಸ್ಗಳನ್ನ ತಲೆಕೆಳಗೆ ಮಾಡ್ತಾ ಇದ್ದೇವೆ. ಒಂದೇ ಒಂದು ಸ್ಟೇಟ್ಮೆಂಟ್ಗಳು ಅನೇಕ ಕಂಪನಿಗಳು ಕೆಳಗಡೆ ಬೀಳುವಂತೆ, ಅನೇಕ ಕಂಪನಿಗಳು ನೆಲಕಚ್ಚಿಕೊಳ್ಳುವಂತೆ ಮಾಡಿದವೆ. ನೋಡ್ರಿ, ನಾವು ಜಾಸ್ತಿ ದೂರ ಹೋಗೋದು ಬೇಡ. ನಮ್ಮ ಪಟ್ಟಣದಲ್ಲಿ ನಮ್ದು ಬಿಗ್ ಬಜಾರ್ ಅಂತ ಇತ್ತು. ಎಲ್ಲಿಗೆ ಎಷ್ಟು ಜನಕ್ಕೆ ಗೊತ್ತಿದೆ? BM ರೋಡ್ ಅಲ್ಲಿ ಬಿಗ್ ಬಜಾರ್ ಅಂತ ಇತ್ತು. BM ರೋಡ್ ಅಲ್ಲಿ ಬಿಗ್ ಬಜಾರ್, ಅವಾಗ ನಮ್ಮ ಬಾನು ಆ ಒಂದು ಬಿಗ್ ಬಜಾರ್ಗೆ ಕೆಲ್ಸಕ್ಕೆ ಹೋಗ್ತಾ ಇದ್ದ. ಕೆಲ್ಸಕ್ಕೆ ಹೋಗುವಂತ ಸಂದರ್ಭದಲ್ಲಿ ಬಿಗ್ ಬಜಾರ್ ಚೆನ್ನಾಗೇ ನಡೀತಾ ಇತ್ತು. ಅವಾಗ ಬುಧವಾರ ಎಲ್ಲ ನೋಡೋದಾದ್ರೆ ಎಷ್ಟು ಜನ ಇದ್ರು ಅಂತಂದ್ರೆ ಅಷ್ಟು ಜನ, ರಶ್, ಅಲ್ಲಿ ವಸ್ತುಗಳನ್ನು ತಗೊಳಕ್ ಆಗ್ತಿಲ್ಲ. ಆದ್ರೆ ಆವಾಗ ಜಿಯೋ ಸ್ಮಾರ್ಟ್ ಅಂತ ಅನ್ಕೊಂಡು ಇಲ್ಲಿ ಶಂಕರಪುರಂ ಇದರಲ್ಲಿ ಅಲ್ಲೊಂದು ಬ್ರಾಂಚ್ ಸ್ಟಾರ್ಟ್ ಆಯ್ತು. ಅಲ್ಲಿ ಬ್ರಾಂಚ್ ಸ್ಟಾರ್ಟ್ ಆಗುವಾಗ ಕೇವಲ ಒಂದು ಸುಳ್ಳು ಸುದ್ದಿಯನ್ನ ಹಬ್ಬಿಸಿದ್ರು. ಏನಂತಂದ್ರೆ ಬಿಗ್ ಬಜಾರ್ ಲಾಸ್ ಅಲ್ಲಿದೆ, ಇನ್ನು ಅದನ್ನ ವಿಲೀನ ಮಾಡೋದಕ್ಕೆ ನೋಡ್ತಾ ಇದ್ದಾರೆ, ಇನ್ನು ಅದು ಬೇರೆ ಬಜಾರ್ ಆಗಿ ಮಾರ್ಪಡುತ್ತೆ, ಅಥವಾ ಲಾಸ್ ಅಲ್ಲಿ ಹೋಗುತ್ತೆ, ಅಥವಾ ಜಿಯೋ ಬಜಾರ್ ಆಗುತ್ತೆ ಅಂತ ಅನ್ಕೊಂಡು ಹೇಳಕ್ ಸ್ಟಾರ್ಟ್ ಮಾಡಿದ್ರು. ಇದು ಹೇಳ್ತಾ ಒಂದು ತಿಂಗಳು 2 ತಿಂಗಳಲ್ಲಿ ಸಂಪೂರ್ಣವಾಗಿ ಬಿಗ್ ಬಜಾರ್ನ ಬಿಸ್ನೆಸ್ ಎಲ್ಲವೂ ಲಾಸ್ ಆಗ್ಬಿಡುತ್ತೆ. ನಾನು ಅಬ್ಸರ್ವ್ ಮಾಡ್ತಾನೆ ಇದ್ದೆ, ಅಷ್ಟು ಚೆನ್ನಾಗಿ ಹಾಸನ ಪಟ್ಟಣದಲ್ಲಿ ನಡೀತಿದ್ದಂತ ಬಿಗ್ ಬಜಾರ್ ಎನ್ನುವಂತ ಬಿಸ್ನೆಸ್ ಈ ಒಂದು ಮಾಲ್ ಒಂದೇ ತಿಂಗಳಲ್ಲಿ 2 ತಿಂಗಳಲ್ಲಿ ನೆಲಕಚ್ಚಿದನ್ನ ನನ್ನ ಕಣ್ಣು ಮುಂದೆ ನೋಡಿದೆ. ಒಂದೇ ಒಂದು ಸ್ಟೇಟ್ಮೆಂಟ್. ಏನ್ ಸ್ಟೇಟ್ಮೆಂಟ್? ಅದು ವಿಲೀನ ಆಗುತ್ತೆ, ಅದರ ಲಾಸ್ ಅಲ್ಲಿದೆ ಅನ್ನೋದನ್ನ ಒಂದೇ ಒಂದು ಸ್ಟೇಟ್ಮೆಂಟ್. ಯಾಕಂದ್ರೆ ಆ ರೀತಿಯಲ್ಲಿ ಮಾತಾಡ್ತು. ತಮ್ಮ ವರ್ಕರ್ಸ್ಗೂ ಅದನ್ನೇ ಹೇಳ್ಕೊಟ್ರು, ಬಿಗ್ ಬಜಾರ್ ಲಾಸ್ ಅಲ್ಲಿದೆ, ಆ ಹೊರಗಡೆ ಜನರು ಬಿಗ್ ಬಜಾರ್ ಲಾಸ್ ಅಲ್ಲಿದೆ, ಅದರ ನಿಮಿತ್ತವಾಗಿ ಅದು ವಿಲೀನ ಆಗ್ತಾ ಇದೆ ಅನ್ನೋದನ್ನ ನೋಡ್ರಿ. ಇವತ್ತಿನ ದಿವಸ ಒಂದೇ ಒಂದು ಸ್ಟೇಟ್ಮೆಂಟ್ ಇಡೀ ಬಿಸ್ನೆಸ್ ಅನ್ನು ಹಾಳು ಮಾಡಬೇಕಾದ್ರೆ ನಮ್ಮ ವಿರುದ್ಧವಾಗಿ ಕೂಡ ಸೈತಾನ ಇದೇ ಸ್ಟ್ರಾಟಜಿಯನ್ನು ಯೂಸ್ ಮಾಡೋದು. ನೋಡ್ರಿ, ಮೊದಲನೇ ಅರಸುಗಳ ಪುಸ್ತಕ 19ನೇ ಅಧ್ಯಾಯ 1ನೇ ವಚನ ನೋಡುವಾಗ, ಎಲಿಯನು ಎಲ್ಲಾ ಪ್ರವಾದಿಗಳನ್ನು ಕತ್ತಿಯಿಂದ ಸಂಹರಿಸಿದ್ದನ್ನು, ಅವನು ಮಾಡಿದ ಬೇರೆ ಎಲ್ಲಾ ಕಾರ್ಯಗಳನ್ನು ಅಹಾಬನು ಇಜಬೇಲಳಿಗೆ ತಿಳಿಸಿದಾಗ, ಗಮನಿಸಿರಿ, ಎಲಿಯನು ಎಲ್ಲಾ ಪ್ರವಾದಿಗಳನ್ನ ಕತ್ತಿಯಿಂದ ಸಂಹರಿಸಿದ್ದಾನೆ. ಅವನು ಮಾಡಿದ ಎಲ್ಲಾ ಕಾರ್ಯಗಳು ಇಜಬೇಲಳಿಗೆ ಯಾರು ಹೇಳ್ತಾ ಇದ್ದಾನೆ? ಇಸ್ರೇಲ್ ದೇಶದ ರಾಜನಾದ ಅಹಾಬನು ಹೇಳ್ತಾ ಇದ್ದಾನೆ ತನ್ನ ಹೆಂಡತಿಗೆ. ಆಗ ಆಕೆ ಎಲಿಯನ ಬಳಿಗೆ ದೂತರನ್ನ ಕಳುಹಿಸಿ ಒಂದು ಮಾತನ್ನ ಹೇಳಿ ಕಳಿಸ್ತಾಳೆ. ಒಂದೇ ಒಂದು ಮಾತು, ನೀನು ಪ್ರವಾದಿಗಳ ಪ್ರಾಣವನ್ನು ತೆಗೆದಂತೆ ನಾಳೆ ಇಷ್ಟು ಹೊತ್ತಿಗೆ ನಾನು ನಿನ್ನ ಪ್ರಾಣವನ್ನು ತೆಗೆಯದೆ ಹೋದರೆ ದೇವತೆಗಳು ನನಗೆ ಬೇಕಾದದ್ದನ್ನ ಮಾಡಲಿ ಎಂದು ಹೇಳಿ ಕಳಿಸಿದರು. ಏನ್ ಮಾಡಿದ್ಲು? ನಮ್ಮ ಪ್ರವಾದಿಗಳ, ನನಗೆ ಮೆಚ್ಚುಗೆ ಇರುವಂತಹ ಪ್ರವಾದಿಗಳ ಪ್ರಾಣನ ತೆಗೆದಿದೆಯಲ್ಲ, ಅದಕ್ಕೋಸ್ಕರವಾಗಿ ನೀನು ಈ ಕಾರ್ಯವನ್ನು ಮಾಡಿದ ನಿಮಿತ್ತವಾಗಿ ನಿನ್ನ ಪ್ರಾಣವನ್ನು ನಾನು ತೆಗೆದೇ ಹೋದ್ರೆ, ಇಷ್ಟೊತ್ತಿಗೆ ನಾನು ನಿನ್ನನ್ನು ಮುಗಿಸದೆ ಹೋದ್ರೆ ನನಗೆ ಬೇಕಾದದಾಗ್ಲಿ ಅಂತ ಅನ್ಕೊಂಡು ಅವಳು ಹೇಳುವಾಗ, ಅವನು ಇದನ್ನು ಕೇಳಿದ ಕೂಡಲೇ ತನ್ನ ಪ್ರಾಣ ರಕ್ಷಣೆಗಾಗಿ ಅಲ್ಲಿಂದ ಹೊರಟು ಯಹೂದದ ಬೇಶ್ಯವಕ್ಕೆ ಬಂದು ಅಲ್ಲಿ ತನ್ನ ಸೇವಕನನ್ನು ಬಿಟ್ಟನು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕೇವಲ ಒಂದೇ ಒಂದು ಡಿಕ್ಲರೇಷನ್ ನ, ಒಂದೇ ಒಂದು ಸ್ಟೇಟ್ಮೆಂಟ್ ನ ಇಲ್ಲಿ ಇಸಬೇಳನ್ನ ಮಾಡ್ತಾ ಇದ್ದಾಳೆ. ಆ ಇಸಬೇಳ ಬಾಯಲ್ಲಿ ಬಂದಿರುವಂತ ಒಂದೇ ಒಂದು ಸ್ಟೇಟ್ಮೆಂಟ್, ಒಂದೇ ಒಂದು ಡಿಕ್ಲರೇಷನ್ ಏನಾಗ್ತಾ ಇದೆ? ಅವನು ಓಡಿ ಹೋಗುವ ಹಾಗೆ, ಅವನು ಪ್ರಾಣ ರಕ್ಷಣೆ, 400 ಪ್ರವಾದಿಗಳು ಆ ನಾಶ ಮಾಡಿದಂತ ಒಬ್ಬ ಶ್ರೇಷ್ಠ ಪ್ರವಾದಿ, ಒಬ್ಬ ದೇವ ಭಕ್ತನು, ಆತನು ಈಗ ಏನ್ ಮಾಡ್ತಾ ಇದ್ದಾನೆ? ಈ ಒಂದು ಸಂದರ್ಭ ಬಂದಾಗ ಅದನ್ನ ಇಸಬೇಳನ ಮಾತಿಗೆ ಭಯ ಪಡುತ್ತಿರುವುದನ್ನ, ಓಡಿ ಹೋಗುವುದನ್ನ ನೋಡ್ತೇವೆ. ಓಡಿ ಹೋಗಿ ಏನ್ ಮಾಡ್ತಾನೆ ಅವನು? ಅರಣ್ಯದೊಳಗೆ ಒಂದು ದಿವಸದ ಪ್ರಯಾಣದಷ್ಟು ದೂರ ಹೋಗಿ ಜಾಲಿ ಗಿಡದ ಕೆಳಗೆ ಕೂತ್ಕೊಂಡು ಮರಣವನ್ನ ಅಪೇಕ್ಷಿಸಿದ. ನನಗೆ ಮರಣ ಬರಲಿ ಅಂತ ಅನ್ಕೊಂಡು ಕೇಳ್ತಾ ಇದ್ದಾನೆ.
ಮರಣ ಬರಲಿ ಅಂತ ಅನ್ಕೊಂಡು ಕೇಳ್ತಾನೆ, ಯೆಹೋವನೇ ನನಗೆ ಸಾಕಾಯಿತು, ನನ್ನ ಪ್ರಾಣವನ್ನು ತೆಗೆದು ಬಿಡು, ನಾನು ನನ್ನ ಪಿತೃಗಳಿಗಿಂತ ಉತ್ತಮನಲ್ಲ ಎಂದು ದೇವರನ್ನ ಪ್ರಾರ್ಥಿಸಲು ಏನೂ ನಡೆದಿಲ್ಲ. ಆದ್ರೆ ಎಲಿಯನ್ಗೆ ಏನಾಯ್ತು ಗೊತ್ತಿಲ್ಲ, ಅವನಿಗೆ ಭಯ ಸ್ಟಾರ್ಟ್ ಆಯ್ತು, ಅವನ ಪ್ರಾಣಕ್ಕೆ ಆಗ್ಲೇ ಕುತ್ತು ಬಂತು ಅನ್ನೋ ರೀತಿಯಲ್ಲಿ ಅನಿಸ್ತು. ಯಾಕೆಂದ್ರೆ ಪ್ರವಾದಿಗಳ ಒಂದು ಪ್ರಾಣವನ್ನು ತೆಗೆದ ಇಸಬೇಲಳ ಪ್ರಾಣವನ್ನು ತೆಗೆಯೋದು ಅವನಿಗೆ ಏನು ಸುಲಭದ ಕಷ್ಟದ ಕಾರ್ಯ ಆಗಿರ್ಲಿಲ್ಲ. ಆದ್ರೆ ಆ ಕಾರ್ಯವನ್ನು ಮಾಡೋದಕ್ಕೂ ಕೂಡ ಅವನು ಮಾಡಿ ಅವನೇನ್ ಮಾಡ್ತಾನಂತೆ, ಅದೇ 5ನೇ ವಚನ ನೋಡ್ರಿ, ಅದೇ ಗಿಡದ ಕೆಳಗೆ ಮಲಗಿಕೊಂಡು ನಿದ್ರೆ ಮಾಡಿದನು. ಹಲ್ಲೆಲೂಯಾ. ಓಡಬೇಕಾದಂತ ವ್ಯಕ್ತಿ, ದೇವರಿಗೋಸ್ಕರ ಕಾರ್ಯ ಮಾಡಬೇಕಾದಂತ ವ್ಯಕ್ತಿ, ದೇವರಿಗೋಸ್ಕರ ಪ್ರಾರ್ಥನೆಯನ್ನು ಮಾಡಬೇಕಾದ, ಪ್ರವಾದನೆಯನ್ನು ನುಡಿಬೇಕಾದಂತ ವ್ಯಕ್ತಿ, ಅನೇಕ ದೈವಿಕ ಕಾರ್ಯಗಳನ್ನ ಮಾಡಬೇಕಾಗೋಸ್ಕರ ವ್ಯಕ್ತಿ ಈಗ ಏನ್ ಮಾಡ್ತಾ ಇದ್ದಾನೆ, ಅದನ್ನು ನಿದ್ರೆ ಮಾಡುವಂತ ಪರಿಸ್ಥಿತಿಗೆ ಹೋಗ್ತಾನೆ. ನಿದ್ರೆ ಮಾಡುವಂತ ಪರಿಸ್ಥಿತಿಗೆ ಹೋಗ್ತಾನೆ. ಇವತ್ತಿನ ದಿವಸ ಕರ್ತನ ಸನ್ನಿಧಾನದಲ್ಲಿ ಸಮಯದಲ್ಲಿ ಪ್ರೇರೆ ನಮ್ಮನ್ನು ನಾವು ಕರ್ತನ ಕರಗಳಿಗೆ ಒಪ್ಪಿಸೋಣ. ಸೈತನನು ಯಾವ ರೀತಿ ನಮ್ಮನ್ನ ಕುಗ್ಗಿಸ್ತಾ ಇದ್ದಾನೆ ನೋಡ್ರಿ. ನಮ್ಮ ಯಾವ ಟ್ರಿಗರ್ ಪಾಯಿಂಟ್ ಅಲ್ಲಿ ಸೈತನ ನಮ್ಮನ್ನ ಕುಗ್ಗಿಸ್ತಾ ಇದ್ದಾನೆ, ಯಾವ ಮ್ಯಾಟರ್ ಅನ್ನ ಇಟ್ಕೊಂಡು ನಮ್ಮನ್ನ ಆತನ ಕುಗ್ಗಿಸ್ತಾ ಇದ್ದಾನೆ. ನಾವು ಈ ರೀತಿ ಕುಗ್ಗುತ್ತಾ ಹೋದ್ರೆ, ಈ ರೀತಿ ನಾವು ನಮ್ಮನ್ನ ನಾವು ಖಿನ್ನತೆಗೊಳಪಡದೆ ಯಾವಾಗ ನಾವು ಹೇಗೆ ನಾವು ಜೀವನ ಮಾಡೋದು, ಹೇಗೆ ನಾವು ಪುಟಿದೆ ಹೇಳೋದು, ಏಕೆ ನಾವು ಎದ್ದು ನಿಲ್ಲೋದು, ಹೇಗೆ ನಾವು ಜೀವಿಸೋದು, ಹೇಗೆ ನಾವು ಉಸಿರಾಡೋದು ಪ್ರಿಯರೇ. ಉಸಿರಾಡೋದಕ್ಕೆ ಕಷ್ಟ ಆಯ್ತು ಒಬ್ಬ ಪ್ರವಾದಿಗೆ. ಅವನ ಕಾರ್ಯವನ್ನ ಮಾಡೋದನ್ನ ಬಿಟ್ಟು ಅವನು ಓಡೋದನ್ನ, ಯಾಕೆಂದ್ರೆ ದೇವದೂತನ್ ಬಂದು ಹೇಳ್ತಾನೆ, ನೀನು ತುಂಬಾ ಪ್ರಯಾಣ ಮಾಡೋದಿದೆ, ತುಂಬಾ ಕಾರ್ಯಗಳನ್ನ ಮಾಡೋದಿದೆ, ನೀನಿಲ್ಲಿ ಬಂದು ಮಲಗಿದೆಯಲ್ಲ ಅಂತ ಅನ್ಕೊಂಡು ದೇವದೂತನ ಬಂದು ಎಚ್ಚರಿಸಿ ಹೇಳ್ತಾನೆ. ಹಾಗಾದ್ರೆ ಎಲ್ಲ ಕಾರ್ಯವನ್ನ ಬಿಟ್ಟು, ಎಲ್ಲ ಕಾರ್ಯಗಳನ್ನ, ಎಲ್ಲ ಫೈಲ್ಸ್ ಅನ್ನ ಇಟ್ಟು, ಎಲ್ಲ ವಿಚಾರಗಳನ್ನ ಬದಿಗಿಟ್ಟು ಸುಮ್ಮನೆ ಕೂರುವಂತ ಪರಿಸ್ಥಿತಿ ಎಲಿಯನಿಗೆ ಎದುರಾಗಿದೆ. ಇವತ್ತಿನ ದಿವಸ ಸೈತನನು ಈ ರೀತಿಯಲ್ಲಿ ನಮ್ಮನ್ನ ಬಾಧಿಸ್ತಾ ಇದ್ದಾನ. ದೇವರು ಆ ಬಾಧಿಸುವಂತ ವ್ಯಕ್ತಿಗಳಿಗೆ ಬಿಡುಗಡೆ ಕೊಡುವುದಕ್ಕೆ ಕರ್ತನು ಬಂದಿದ್ದಾನೆ. ಹಲ್ಲೆಲೂಯಾ. ಕರ್ತನ ಬಿಡುಗಡೆ ಕೊಡುವುದಾಗಲಿ. ನಾವು ಎಚ್ಚರವಾಗೋಣ ಪ್ರಿಯ. ಹಲ್ಲೆಲೂಯಾ. ನಮ್ಮ ಜೀವಿತದಲ್ಲಿ ಏನೇ ನಡೆದ್ರೂ ಪರವಾಗಿಲ್ಲ, ಯಾರು ಏನೇ ಅಂದಿದ್ರು ಪರವಾಗಿಲ್ಲ, ಯಾರು ಏನೇ ಅವಮಾನವನ್ನ ಹೇಳಿದ್ರು ಪರವಾಗಿಲ್ಲ, ನಮ್ಮ ಮುಖವನ್ನ ನೋಡಿ ಹೇಳ್ತಾರ, ನಮ್ಮ ದೇಹವನ್ನ ನೋಡಿ ಹೇಳ್ತಾರ, ನಮ್ಮದು ಎತ್ತರವನ್ನ ನೋಡಿ ಹೇಳ್ತಾರ, ನಮ್ಮ ಅಗಲವನ್ನ ನೋಡಿ ಹೇಳ್ತಾರ, ನಾವು ಮಾಡುವಂತ ಕೆಲಸವನ್ನ ನೋಡಿ ಹೇಳ್ತಾರ, ನಮಗೆ ಉದ್ಯೋಗ ಇಲ್ಲ ಅಂತ ಹೇಳ್ತಾರ, ನಮಗೆ ಇರುವ ನಾವು ಮಾಡುವಂತ ವಿಚಾರವಾಗಿ ಅವರು ನೆಗೆಟಿವ್ ಆಗಿ ಮಾತಾಡ್ತಾರ, ನಾವು ಕಟ್ಟಿರುವಂತ ವಿಚಾರಗಳ ಬಗ್ಗೆ ಮಾತಾಡ್ತಾರ, ನಾವು ಮಾಡಿರುವಂತ ವಿಚಾರಗಳ ನಂತರ ನಾವು ಇರುವ ರೀತಿಯ ಬಗ್ಗೆ ವಿಚಾರವಾಗಿ ಮಾತಾಡ್ತಾರೆ. ಇದೆಲ್ಲವನ್ನ ಬಿಟ್ಟು ಕರ್ತನ ಸನ್ನಿಧಾನದಲ್ಲಿ ಮತ್ತೆ ಪ್ರಾರ್ಥನೆಯಲ್ಲಿ, ಆರಾಧನೆಯಲ್ಲಿ ನಾವು ವಾಕ್ಯದಲ್ಲಿ ಕೂರೋದಾದ್ರೆ ಕರ್ತನ ಮತ್ತೆ ಉಜ್ಜೀವಿಸಲು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಇವತ್ತಿನ ದಿವಸ ಉಜ್ಜೀವನ ಮೊದಲನೇದಾಗಿ ನಮ್ಮಲ್ಲಿ ಉಂಟಾಗುವುದಾಗಲಿ ಯೇಸುವಿನ ನಾಮದಲ್ಲಿ. ನಾವು ಪಟ್ಟಣದಲ್ಲಿ, ದೇಶದಲ್ಲಿ, ರಾಜ್ಯದಲ್ಲಿ ಉಜ್ಜೀವನಕ್ಕೋಸ್ಕರ ನಾವು ಕೂಗುತ್ತಾ ಇದ್ದೇವೆ. ಆದ್ರೆ ಒಂದನ್ನು ತಿಳಿದುಕೊಂಡು, ಮೊದಲನೇದಾಗಿ ಆ ಉಜ್ಜೀವನ ನಮ್ಮಲ್ಲಿ ಇಳಿದು ಬರಲಿ ಯೇಸುವಿನ ನಾಮದಲ್ಲಿ. ನನಗೆ ನಾವು ಮಾಡುವಂತ ಕಾರ್ಯ ದೇವರ ಚಿತ್ತ ಪ್ರಕಾರವಾಗಿದೆ ಅನ್ನೋದಾದ್ರೆ ನಾವು ಅದಕ್ಕೆ ಮುಂದುವರಿಯೋಗೋಣ. ಈ ಸಮಯದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ದೇವರ ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಸರ್ವಶಕ್ತನೇ, ಸರ್ವವಲ್ಲಭನೇ, ಮಹಿಮೆಯುಳ್ಳ ದೇವರ ನಿನ್ನ ನಾಮಕ್ಕೆ ಸ್ತೋತ್ರ. ಕರ್ತನೆ, ನಿನ್ನ ಸನ್ನಿಧಿಯಲ್ಲಿ ಇವತ್ತಿನ ದಿವಸ ನಾವು ಧ್ಯಾನ ಮಾಡಿದ್ದೇವೆ. ನಮ್ಮನ್ನು ನೀನು ಎಚ್ಚರಿಸಿದೀಯ, ಅದಕ್ಕಾಗಿ ನನಗೆ ಸ್ತೋತ್ರ. ನಾವು ಸವಾಲುಗಳನ್ನು ಎದುರಿಸಿ ಮುಂದೆ ಹೋಗೋದಕ್ಕೆ ನಮಗೆ ಹೇಳ್ತಾ ಇದೆಯಾ. ಎಲಿಯನ ರೀತಿಯಲ್ಲಿ ನಾವು ನಿದ್ರೆ ಮಾಡದೆ, ಎಲಿಯನ ರೀತಿಯಲ್ಲಿ ನಾವು ಸುಮ್ಮನಿರದೆ ಕರ್ತನೆ, ಅದೇ ರೀತಿಯಲ್ಲಿ ಪರಿಶುದ್ಧನಾದ ದೇವರೇ ಕರ್ತನೆ, ನೆಹೆಮೀಯನ ರೀತಿಯಲ್ಲಿ ಸುಮ್ಮನಿರದೆ ಕರ್ತನೆ, ಯಾವ ರೀತಿಯಲ್ಲಿ ಕರ್ತನೆ ಆ ಪೌಳಿಗೋಡೆಯನ್ನು ಕಟ್ಟುವುದಕ್ಕೆ ಮುಂದೆ ಹೋದರು, ಅದೇ ರೀತಿಯಲ್ಲಿ ನಾವು ಮುಂದೆ ಹೋಗುವಾಗ ನಮ್ಮನ್ನು ನಡೆಸು. ನಮ್ಮನ್ನು ಕುಗ್ಗಿಸುವಂತ, ಖಿನ್ನತೆಗೊಳಪಡಿಸುವಂತ ಎಲ್ಲಾ ಸೈತಾನನ ಕಾರ್ಯಗಳು ಲಯವಾಗಲಿ ಯೇಸುವಿನ ನಾಮದಲ್ಲಿ. ಬಿಡುಗಡೆ ಕೊಡು, ನೀನು ತಾನೇ ನಡೆಸು. ಕರ್ತನಾದ ಯೇಸು ಸ್ವಾಮಿ ಸಲ ಪ್ರಾರ್ಥನೆ ಹೊಂದಿಕೊಳ್ತೀನಿ ಜೀವವುಳ್ಳ ತಂದೆ. ಆಮೇನ್.